ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಸಹಕಾರದಿಂದ ಈ ಪ್ರೊಸೆಸ್ಸನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ರೀತಿ SIR ಪ್ರಕ್ರಿಯೆ ಆಗಬಾರ್ದು ಆ ರೀತಿ SIR ಪ್ರಕ್ರಿಯೆಯನ್ನು ಮಸೀದಿಯಲ್ಲಿ ಕೂತ್ಕೊಂಡು ಅಥವಾ ಯಾರ್ದೊಂದು MLA ಆಫೀಸಲ್ಲಿ ಕೂತ್ಕೊಂಡು ಚರ್ಚ್ನಲ್ಲಿ ಕೂತ್ಕೊಂಡು ಆಮೇಲೆ MLAಗಳ ಫೋಟೋ ಹಾಕಿದಂಥ ಗಿಫ್ಟ್ಗಳನ್ನು ಜನರಿಗೆ ಕೊಡೋದರ ಮೂಲಕ ಈ ರೀತಿ SIR ಪ್ರಕ್ರಿಯೆಗೆ ಅಡಚಣೆ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದು ಒಂದು ರೀತಿ ಆಗುವಂಗಿದ್ದರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ಈ SIR ಪ್ರಕ್ರಿಯೆ ಕಂಪ್ಲೀಟ್ ಇಡೀ ದೇಶಾದ್ಯಂತ ಆದ ನಂತರ ನಮ್ಮ ದೇಶದಲ್ಲಿ ಏನು ನುಸುಳುಕೋರರು ಅದಾರಲ್ಲ ಅವ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಚಿತ್ರಣ ಹೊರಬರುವಂಥ ಸಾಧ್ಯತೆ ಭಾಳ ಒಳ್ಳೆ ರೀತಿಯಿಂದ ಇದೆ. ಅದಕ್ಕೆ ಅಡಗಾಲು ಹಾಕುವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಅದಾರೋ ಇಲ್ಲೋ ನಮ್ಮ ದೇಶದ ಪ್ರಜೆಗಳು ಹೌದೋ ಅಲ್ಲೋ ಅನ್ನುವಂಥದ್ದು ಅದನ್ನು ಡಿಸಿಷನ್ ಮಾಡೋದು ಅದು ಸಂವಿಧಾನದ ಆರ್ಟಿಕಲ್ 14 ಪ್ರಕಾರ ಆಗಬೇಕಾಗ್ತೈತಿ. ಇದರ ಸಂಪೂರ್ಣ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ, ಯಾರು ನಮ್ಮ ದೇಶದ ಪ್ರಜೆಗಳು ಅಂಥೇಳಿ ನಿರ್ಧಾರ ಮಾಡಲಿಕ್ಕೆ. ಆದರೆ ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ, ಮತಾಂಧ ಸರ್ಕಾರ, ಒಂದು ರೀತಿ ಔರಂಗಜೇಬನ ಮತಾಂಧತೆ ಯಾವ್ದಿತ್ತು ಅದೇ ರೀತಿಯ ಮತಾಂಧತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರ ಮೇಲೆ ಇದ್ದಂಗೆ ಕಾಣಿಸ್ತೈತಿ.